ನಾಳೆ ನಿರ್ಣಾಯಕ ಯುದ್ಧ ನಿಲ್ಲುತ್ತಾ ಇಲ್ವಾ ಅಥವಾ ಮತ್ತಷ್ಟು ಭೀಕರ ಸ್ವರೂಪವನ್ನ ಪಡೆಯುತ್ತಾ? ಆದರೆ ಜಾಗತಿಕ ರಾಜಕೀಯ ಅಂತೂ ಶಾಂತಿ ಮಂತ್ರವನ್ನ ಜಪಿಸ್ತಾ ಇದೆ. ವಿಶ್ವದ ಆತಂಕ ದೂರ ಮಾಡುವತ್ತ ಮೊದಲ ಯತ್ನ ಸಾಗ್ತಾ ಇದೆ. ಪಾಕಿಸ್ತಾನದ ಸಂಧಾನ ಸೂತ್ರ ಎರಡೂ ದೇಶಗಳ ಕೈ ಸೇರಿದೆ. ಆದರೆ ಉತ್ತರ ಮಾತ್ರ ಬಂದಿಲ್ಲ. ನಾಳೆ ರಾತ್ರಿ 8 ಗಂಟೆ ಹಾರ್ಮುಜ್ನಲ್ಲಿ ಓಪನ್ ಆಗಲೇಬೇಕು, ಇಲ್ಲದೆ ಇದ್ರೆ ನರಕ ಅಂತ ಟ್ರಂಪ್ ಫೈನಲ್ ಡೆಡ್ಲೈನ್ ಕೊಟ್ಟಿದ್ದಾರೆ. ಇದಕ್ಕೆ ಇರಾನ್ ರಣವೀಳ್ಯವನ್ನ ನೀಡಿದೆ. ಇನ್ನು ಯುದ್ಧದ ಎಫೆಕ್ಟ್ ಲೆಕ್ಕ ಹಾಕೋಕೆ ಎಕ್ಸೆಲ್ ಶೀಟ್ ಸಾಕಾಗ್ತಾ ಇಲ್ಲ. ಮೆಡಿಸಿನ್ ಕ್ಷೇತ್ರ ತತ್ತರಿಸ್ತಾ ಇದೆ. ತೈಲ ಏರಿದೆ, ಚಿನ್ನ ಇಳಿದಿದೆ. ಟ್ಯಾಂಕರ್ ಗ್ರೀನ್ ಆಶಾ ಹೊಸ ಆಶಾ ಭಾವನೆಯನ್ನ ಹುಟ್ಟಿಸಿದೆ. ಎಲೆಕ್ಷನ್ನೋ ಕಲೆಕ್ಷನ್ನೋ ರೊಚ್ಚಿಗೆದ್ದ ಸಾರಥಿಗಳು ಸೀದಾ ಮುನಿಯಪ್ಪ ಮನೆಗೆ ಲಗ್ಗೆ ಹಾಕಿದ್ರು. 4 ದಿನ ಗಡುವು ಕೊಟ್ಟು ಗುಡುಗಿದ್ರು. ಆದ್ರೆ ಫುಡ್ ಮಿನಿಸ್ಟರ್ ಎಲೆಕ್ಷನ್ ಮುಗಿಯಲಿ ಅಂತ ಸಂವೇದನೆಯನ್ನ ಮರೆತರು. ಇನ್ನು ರಾಜ್ಯದ ಯಾವ ಮೂಲೆಗೆ ಹೋದ್ರೂ ಗ್ಯಾಸ್ ಇಲ್ಲ ಅನ್ನುವಂಥ ಬೋರ್ಡ್ ಕಾಣಿಸ್ತಾ ಇದೆ. ಅಂತೂ ರಾಜ್ಯದ ಉಪಕದನ ಕೊನೆ ಘಟ್ಟಕ್ಕೆ ತಲುಪಿದೆ. ಕಾಂಗ್ರೆಸ್ಗೆ ಸಿಎಂ ಬಲ ತುಂಬಿದ್ರೆ ಕಮಲಕ್ಕೆ ಬಿಎಸ್ವೈ ಆಶ್ರಯ ಸಿಕ್ತು. ನಿನ್ನೆ ದಾವಣಗೆರೆಗೆ ಬಂದ ಪುಟ್ಟ ಹೋದ ಪುಟ್ಟ ಆದಂಥ ಜಮೀರ್ ಬಾಗಲಕೋಟೆಯಲ್ಲಿ ರೋಡ್ ಶೋ ಮಾಡಿದ್ರು. ಎಚ್ಡಿಕೆ ಮಾತು ಕದನವನ್ನ ಮತ್ತಷ್ಟು ಕಾವೇರಿಸಿತು. ಒನ್ ನೇಷನ್ ಒನ್ ಎಲೆಕ್ಷನ್ 2029ಕ್ಕೆ ಡಿಲಿಮಿಟೇಷನ್. ಕೇಂದ್ರದ ಈ ಪ್ಲಾನ್ಗೆ ದಕ್ಷಿಣದಲ್ಲಿ ಅನ್ಯಾಯದ ಕೂಗಾಗಿ ಕೇಳಿಸ್ತಾ ಇದೆ. 543ರಿಂದ 816ಕ್ಕೆ ಲೋಕಸಭೆ ಸಂಖ್ಯೆ ಏರಿಕೆಯಾದ್ರೆ ಕೇಂದ್ರದಲ್ಲಿ ಪಂಚರಾಜ್ಯಗಳ ಸ್ಥಾನವೇ ನಗಣ್ಯವಾಗಲಿದೆ. ಆದರೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಓಲೈಕೆಗೆ ನಿಂತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.